ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ಜ್ಯೋತಿ ಮ್ಯಾಗ್ಜಿನ್ನ ಜುಲೈ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡೋಣ ವಿಡಿಯೋ. ಮೊದಲನೇದಾಗಿ IISCಯಿಂದ ಕ್ಷಯರೋಗ ಪತ್ತೆಗೆ ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಡಿಹೈಡ್ರೇಟ್ ಜೆಲ್ಲನ್ನು ತಯಾರಿಸಿದ್ದಾರೆ. ಯಾರು? IISC ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆಯ ಬಯೋ ಇಂಜಿನಿಯರಿಂಗ್ ವಿಭಾಗವು ಕ್ಷಯರೋಗಗಳಲ್ಲಿ ಬ್ಯಾಕ್ಟೀರಿಯಾದಿಂದ ಶ್ವಾಸಕೋಶಕ್ಕೆ ಯಾವ ಪ್ರಮಾಣದಲ್ಲಿ ಸೋಂಕು ಹರಡುತ್ತಿದೆ ಎಂಬುದನ್ನು ಕರಾರುವಾಕ್ಕಾಗಿ ಪತ್ತೆಹಚ್ಚಲು ಸಾಧ್ಯವಾಗುವ 3D ಹೈಡ್ರೋಜೆಲ್ ಕಲ್ಚರ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ಬೋದು. ಅದು IISC. ಈ 3D ಹೈಡ್ರೋಜೆಲ್ ಕಲ್ಚರ್ ಏನಪ್ಪ ಅಂತಂದರೆ ಕ್ಷಯರೋಗಕ್ಕೆ ಪರಿಣಾಮಕಾರಿಯಾದ ಚಿಕಿತ್ಸೆ ಮತ್ತು ಹೊಸ ಸರಳ ವಿಧಾನವಾಗಲಿದೆ. ಸರಳ ವಿಧಾನ ರೀತಿಯಲ್ಲಿ ಕ್ಷಯರೋಗವನ್ನು ವಾಸಿ ಮಾಡುವುದು ಇದರಿಂದ ಆಗ್ಬೋದು ಅಂತ ಹೇಳ್ಬೋದು. ವಿನೂತನ 3D ಹೈಡ್ರೋಜೆಲ್ ಕಲ್ಚರ್ನ ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಶ್ವಾಸಕೋಶದ ECMನಲ್ಲಿರುವ ಮಹತ್ವದ ಅಣು ಹೈಡ್ರೋಜೆಲ್ನಲ್ಲಿ ಇರುತ್ತದೆ. ಇಲ್ಲಿ ಶ್ವಾಸಕೋಶದಲ್ಲಿ ಇದು ಇರುತ್ತದೆ ಅಂತ ಹೇಳ್ಬೋದು. ಅದು 3D ಹೈಡ್ರೋಜೆಲ್. ಇದರಿಂದ ಕ್ಷಯರೋಗವನ್ನು ಕಡಿಮೆ ಮಾಡಬಹುದು. ಇದನ್ನು ತಯಾರಿಸಿದ ಯಾರಪ್ಪ ಅಂತಂದರೆ IISC, ಭಾರತೀಯ ವಿಜ್ಞಾನ ಸಂಸ್ಥೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಅದೇ ರೀತಿಯಾಗಿ IISCಯಿಂದನೇ ಭಾರವಾದ ಲೋಹ ಆರ್ಸೆನಿಕನ್ನು ಬೇರ್ಪಡಿಸುವ ವಿಧಾನವನ್ನು ಸಂಶೋಧನೆ ಮಾಡಿದ್ದಾರೆ ಅವರೇ. ಈ ಕ್ಷಯರೋಗಕ್ಕೆ ಇದು 3D ಹೈಡ್ರೋಜೆಲ್ಲನ್ನು ಕಂಡುಹಿಡಿದಾರೋ ಅವರೇ ಈ ಆರ್ಸೆನಿಕ್ ಬೇರ್ಪಡಿಸುವ ವಿಧಾನ ಕೂಡ ಸಂಶೋಧನೆ ಮಾಡಿದ್ದಾರೆ ಅಂತ ಹೇಳ್ಬೋದು ನಾವು. ಅಂತರ್ಜಾಲದಲ್ಲಿ ಸೇರ್ಪಡೆಯಾಗಿರುವ ಮತ್ತು ಮಾನವನ ದೇಹಕ್ಕೆ ಅತ್ಯಂತ ಪರಿಣಾಮಕಾರಿ ಎನಿಸಿರುವ ಭಾರವಾದ ಲೋಹದ ಅಂಶ ಅಂದರೆ ಆರ್ಸೆನಿಕನ್ನು ಬೇರ್ಪಡಿಸುವ ಹೊಸ ಪರಿಹಾರ ವಿಧಾನವನ್ನು ಭಾರತೀಯ ವಿಜ್ಞಾನ ಸಂಸ್ಥೆಯು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ್ದಾರೆ ಅಂತ ಹೇಳ್ಬೋದು ವಿಜ್ಞಾನಿಗಳು. ಇದು 3 ಹಂತದಲ್ಲಿ ಪೇಟೆಂಟ್ ಸಿಗಬೇಕಾಗಿದೆ. ಇದರಿಂದ 3 ಹಂತದಲ್ಲಿ ಇರುತ್ತದೆ ಅಂತ ಹೇಳ್ಬೋದು. ಅದು ಆರ್ಸೆನಿಕನ್ನು ಇತ್ತೀಚೆಗೆ ಯಾರು ಪ್ರಯೋಗ ಮಾಡಿದ್ದಾರಪ್ಪ ಅಂತಂದರೆ IISC, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಹೇಳ್ಬೋದು. ಇದೇನು ಇಂಪಾರ್ಟೆಂಟ್ ಇಲ್ಲ ಅಂತೇನೆ, ಆದರೆ ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿದ್ರು. ಇದರ ವಿಶೇಷತೆ ಏನಪ್ಪ ಅಂತಂದ್ರೆ ನೀರಿನಲ್ಲಿ ಬೇರ್ಪಡಿಸಿದ ಭಾರ ಲೋಹವನ್ನು ಪರಿಸರ ಸ್ನೇಹಿ ವಿಭಾಗದಲ್ಲಿ ವಿಲೇವಾರಿ ಮಾಡಲು ಸಾಧ್ಯವಾಗಿರುವುದು ಇದರ ವಿಶೇಷವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಸಾಧನದ ವಿಶೇಷತೆ ಕೂಡ ಕೊಟ್ಟಿದ್ದಾರೆ. ಈ ಸಾಧನವನ್ನು ಎಲ್ಲಿ ಬೇಕಾದರೂ ಅತ್ಯಂತ ಸುಲಭವಾಗಿ ಜೋಡಿಸಿ ಬಳಸಬಹುದಾಗಿದೆ. ಪ್ರಯೋಗಾಲಯದಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಗುಣಮಟ್ಟವನ್ನು ಗುಣಕ್ಕಾಗಿ 2 ವ್ಯಕ್ತಿಗಳಿಗೆ 3 ದಿನಗಳಿಗೆ ಬೇಕಾಗುವಷ್ಟು ನೀರು ಶುದ್ಧೀಕರಿಸಿ ನೀಡಲಾಗುವುದಾಗಿದೆ. ಇದರಿಂದ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ IISC ಅವರು ಆರ್ಸೆನಿಕ್, ಇದು ನೀರಿನಲ್ಲಿರುವ ಆರ್ಸೆನಿಕನ್ನು ತಯಾರಿಸಿದ್ದಾರೆ, ಪ್ರಯೋಗ ಮಾಡಿದ್ದಾರೆ ಅಂತ ಹೇಳ್ಬೋದು. ಈ IISC ಅನ್ನು 1909ರಲ್ಲಿ ಜೇಮ್ಸ್ ಎಡ್ಡಿ ಟಾಟಾ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯವರು ಸ್ಥಾಪಿಸ್ತಾರೆ. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯವರು ಮತ್ತು ಜೇಮ್ಸ್ ಎಡ್ಡಿ ಟಾಟಾ 1909ರಲ್ಲಿ. ಇದನ್ನು ಆರಂಭದಲ್ಲಿ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತಿದ್ರು. ಈಗೇನಪ್ಪ ಅಂತಂದರೆ ಇದರ ನಿರ್ದೇಶಕರು ಯಾರಿದ್ದಾರಪ್ಪ ಅಂತಂದರೆ ಗೋವಿಂದ ರಂಗನಾಥ್ ಅವರು ಇದ್ದಾರೆ. ಮುಂದೆ ನೋಡೋಣ. ಇತ್ತೀಚೆಗೆ ಏನಿದೆ ಅಂದರೆ ಕೆರೆ ಸ್ವಚ್ಛತೆಗೆ ನೂತನ ಯಂತ್ರವನ್ನು ಜಲ್ದೋಸ್ತ್ ಎಂಬ ರೋಬೋಟನ್ನು BBMPಯಿಂದ ಖರೀದಿ ಮಾಡಲಾಗಿದೆ. ಯಾವುದು? ಜಲ್ದೋಸ್ತ್ ಅನ್ನೋದೇನಂತ ಕೇಳ್ಬೋದು. ಇದೊಂದು ಬೋಟ್ ಆಗಿದೆ. ಇದು ಏನು ಮಾಡ್ತಂದ್ರೆ ಕೆರೆಯಲ್ಲಿರೋ ತ್ಯಾಜ್ಯಗಳನ್ನು ಸ್ವಚ್ಛ ಮಾಡ್ತದೆ ಅಂತ ಹೇಳ್ಬೋದು ಈ ಬೋಟು. ಕೆರೆಗಳಲ್ಲಿ ತೇಲುವ ಕಸ ಸ್ವಚ್ಛತೆಗೆ ವೈಜ್ಞಾನಿಕವಾಗಿ ಕೆರೆ ತ್ಯಾಜ್ಯವನ್ನು ವಿಲೇವಾರಿ ಮಾಡಲು ಮತ್ತು ಸ್ವಚ್ಛಗೊಳಿಸಲು ಜಲದೋಸ್ತ್ ಎಂಬ ಸ್ವಯಂಚಾಲಿತ ಏರ್ಬೋಟ್ ಯಂತ್ರವನ್ನು ಈ BBMPಯು ಖರೀದಿಸಲು ನಿರ್ಧರಿಸಿದೆ ಅಂತ ಹೇಳ್ಬೋದು. BBMP ಈ ಮೂಲಕ BBMPಯು ತನ್ನ ವ್ಯಾಪ್ತಿಯಲ್ಲಿ ಬರುವ ಕೆರೆಗಳ ನೈರ್ಮಲ್ಯ ಕಾಪಾಡಲು ಮುಂದಾಗಿದೆ. ಅಂದರೆ ಕೆರೆಗಳಲ್ಲಿ ಮೇಲೆ ಕಸ ಇರ್ತಾವಲ್ಲ, ಆ ಕಸವನ್ನು ತೆಗೆಯಲು ಅಂತ ಹೇಳ್ಬೋದು. ಕಸ ಆಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಇತರೆ ಕಲುಷಿತ ಇಂದ ಕೆರೆ ಸ್ವಚ್ಛ ಮಾಡಲು ಈ BBMP ಇತ್ತೀಚೆಗೆ ಏನು ಮಾಡಿದೆ ಅಂದರೆ ಜಲ್ದೋಸ್ತ್ ಏರ್ಬೋಟನ್ನು ಖರೀದಿ ಮಾಡಲು ಉದ್ದೇಶಿಸಲಾಗಿದೆ. ಹಾಗಾದರೆ ಈ ಜಲ್ದೋಸ್ತ್ ಏರ್ಬೋಟ್ ಅಭಿವೃದ್ಧಿಪಡಿಸಿದರೆ ಯಾರಪ್ಪ ಅಂತ ನೋಡೋದಾದರೆ ಇದು ವೈಜ್ಞಾನಿಕ ಹಾಗೂ ಕೈಗಾರಿಕಾ ಸಂಶೋಧನಾ ಮಂಡಳಿ ಸಹಯೋಗದಲ್ಲಿ ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಾಲಯದಿಂದ ತಯಾರಿಸಲ್ಪಟ್ಟ ಈ ಜಲ್ದೋಸ್ತ್ ಏರ್ ರೋಬೋಟನ್ನು ಸ್ವಯಂಚಾಲಿತ ಯಂತ್ರಗಳನ್ನು ಬಳಸಿ ಕೆರೆ ಸ್ವಚ್ಛಗೊಳಿಸಲು ನಿರ್ಧರಿಸಲಾಗಿದೆ ಅಂತ ಹೇಳ್ಬೋದು.
ಇದನ್ನು ಅಭಿವೃದ್ಧಿಪಡಿಸಿದ ಯಾರಪ್ಪ ಅಂತಂದರೆ ವೈಜ್ಞಾನಿಕ ಮತ್ತು ಕೈಗಾರಿಕಾ ಸಂಶೋಧನಾ ಮಂಡಳಿ. ಇದರ ಸಹಯೋಗದೊಂದಿಗೆ ಇದನ್ನು ಮಾಡಲಾಗಿದೆ. ಇದರ ವಿಶೇಷತೆ ಕೊಟ್ಟಿದ್ದಾರೆ, ನೋಡಿಕೊಳ್ಳಿ. ಇದರ ಪ್ರಾಯೋಗಿಕ ವಿಧಾನವು ಇತ್ತೀಚೆಗೆ ನಡೆದಿದೆ ಎಲ್ಲಪ್ಪ ಅಂತಂದರೆ ಬೆಂಗಳೂರಿನ ನಗರದ ಕನ್ನಮಂಗಲ ಕೆರೆಯಲ್ಲಿ ನಡೆದಿದೆ. ಅದು ಸುಮಾರು 800 ಟನ್ ತೇಲುವ ಕಸ ಸ್ವಚ್ಛಗೊಳಿಸುವ ಮೂಲಕ ಪ್ರಾಯೋಗಿಕ ಪರೀಕ್ಷೆಯಲ್ಲಿ ಯಶಸ್ಸು ಕಂಡಿದೆ ಅಂತ ಹೇಳ್ಬೋದು. ಯಾವುದು ಜಲ್ದೋಸ್ತ್ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಜಲ್ದೋಸ್ತ್ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದೊಂದು ಏರೋ ರೋಬೋಟ್ ಆಗಿದೆ ಅಂತ ಹೇಳ್ಬೋದು. ಕಸವನ್ನು ತೆಗೆಯಲು ಅಂತ ಹೇಳ್ಬೋದು, ಕೆರೆಯಲ್ಲಿರುವ ಕಸವನ್ನು. ಮುಂದೆ ನೋಡೋಣ. ಇತ್ತೀಚೆಗೆ ದೇಶದಲ್ಲಿ 1.69 ಲಕ್ಷ ಮಕ್ಕಳು ವಾಯುಮಾಲಿನ್ಯಕ್ಕೆ ಬಲಿಯಾಗಿದ್ದಾರೆ. ವಾಯುಮಾಲಿನ್ಯದಿಂದ ಇತ್ತೀಚೆಗೆ 2021ರಲ್ಲಿ ವಿಶ್ವದಾದ್ಯಂತ 81 ಲಕ್ಷ ಜನರು ಮೃತಪಟ್ಟಿದ್ದಾರೆ. ಭಾರತದಲ್ಲಿ 21 ಲಕ್ಷ, ಚೀನಾ 23 ಲಕ್ಷ ಸಾವು ಸಂಭವಿಸಿದೆ ಅಂತ ಹೇಳ್ಬೋದು. ಇದನ್ನು ವಿಶ್ವಸಂಸ್ಥೆಯ ಯುನಿಸೆಫ್ ಸಹಭಾಗಿತ್ವದಲ್ಲಿ ನಡೆದ ಸಂಶೋಧನಾ ವರದಿ ತಿಳಿಸಿದೆ. ಎಷ್ಟು 2021ದಾಗ ಭಾರತದಲ್ಲಿ 21 ಲಕ್ಷ ಜನ ಸತ್ತಿದ್ರು, ಚೀನಾದಾಗ 23 ಲಕ್ಷ ಜನ ಸಾವನ್ನು ಅನುಭವಿಸಿದ್ರು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಈ ದೇಶದಲ್ಲಿ ಒಟ್ಟು ಈಗ 1.69 ಲಕ್ಷ ಮಕ್ಕಳು ವಾಯುಮಾಲಿನ್ಯಕ್ಕೆ ಬಲಿಯಾಗಿದ್ದಾರೆ ಇತ್ತೀಚೆಗೆ. ಇದರ ನಂತರ ನೈಜೀರಿಯಾ ಆಗಿರ್ಬೋದು, ಪಾಕಿಸ್ತಾನ ಇದೆ, ಇಥಿಯೋಪಿಯಾ, ಬಾಂಗ್ಲಾದೇಶ್ ಇವೆ ಅಂತ ಹೇಳ್ಬೋದು. ಇದರಿಂದ ಅಧಿಕ ರಕ್ತದೊತ್ತಡ ಇರುವ ವ್ಯಕ್ತಿಗಳಿಗೆ ಹೆಚ್ಚಿನ ತೊಂದರೆ ಆಗಲಿದೆ ವಾಯುಮಾಲಿನ್ಯದಿಂದ. ಮುಂದೆ ನೋಡೋಣ. ಜಪಾನ್ನಲ್ಲಿ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾ ಅಂದರೆ ಸ್ಟೆಪ್ಲೋಕೋಕಸ್ ಟ್ಯಾಕ್ಸಿಸ್ ಶಾಕ್ ಸಿಂಡ್ರೋಮ್ ಪತ್ತೆಯಾಗಿದೆ ಅಂತ ಹೇಳ್ಬೋದು. ಎಲ್ಲಿ? ಜಪಾನ್ನಲ್ಲಿ. ಎಲ್ಲಿ ಅಂತ ಕೇಳ್ತಾರೆ. ಇದು ಸ್ಟೆಪ್ಲೋಕೋಕಸ್ ಟ್ಯಾಕ್ಸಿಸ್ ಶಾಕ್ ಸಿಂಡ್ರೋಮ್. ಇದು ವೈರಸ್ ಸಂಬಂಧಿಸಿದ್ದು ಜಪಾನಲ್ಲಿ. ಬ್ಯಾಕ್ಟೀರಿಯಾ ಇದೆ ಇದು. ಕೋವಿಡ್ ಯುಗ ಮುಗಿದ ನಂತರ ಜಪಾನ್ನಲ್ಲಿ ವಿಚಿತ್ರ ಬ್ಯಾಕ್ಟೀರಿಯಾ ಹರಡುತ್ತಿದೆ, ಜನರಲ್ಲಿ ಆತಂಕ ಮೂಡಿಸಿದೆ ಅಂತ ಹೇಳ್ಬೋದು. ಅಪರೂಪದ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುವ ರೋಗವು ಇತ್ತೀಚೆಗೆ ಜಪಾನ್ನಲ್ಲಿ ಪತ್ತೆಯಾಗಿದೆ. ಇದರಿಂದ 48 ಗಂಟೆಗಳಲ್ಲಿ ಜನ ಸಾಯುತ್ತಿದ್ದಾರೆ ಅಂತ ಹೇಳ್ಬೋದು. ಇದರ ವೈಜ್ಞಾನಿಕವಾಗಿ ಸ್ಟೆಪ್ಲೋಕೋಕಸ್ ಟ್ಯಾಕ್ಸಿಸ್ ಶಾಕ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ. ಇದನ್ನು ಅದು ಬ್ಯಾಕ್ಟೀರಿಯಾ, ಜಪಾನ್ನಲ್ಲಿ ಮಾಂಸ ತಿನ್ನುವ ಬ್ಯಾಕ್ಟೀರಿಯಾವನ್ನು ಸ್ಟೆಪ್ಲೋಕೋಕಸ್ ಟ್ಯಾಕ್ಸಿಸ್ ಶಾಕ್ ಸಿಂಡ್ರೋಮ್ ಎಂದು ಕರೆಯುತ್ತಾರೆ. ಇದು ಇತ್ತೀಚೆಗೆ ಜಪಾನಲ್ಲಿ ಕಾಣಿಸಿಕೊಂಡಿದೆ. ಇದೊಂದು ಬ್ಯಾಕ್ಟೀರಿಯಾ. ಕೇಳುತ್ತಾರೆ, ಪ್ರಶ್ನೆ ಕೇಳಬಹುದು, ಏನಪ್ಪ ಇದು ಸ್ಟೆಪ್ಲೋಕೋಕಸ್ ಟ್ಯಾಕ್ಸಿಸ್ ಶಾಕ್ ಸಿಂಡ್ರೋಮ್ ಅನ್ನೋದು ಒಂದು ಏನಂತ ಕೇಳ್ತಾರೆ, ವೈರಸ್ಸಾ ಏನು ಬ್ಯಾಕ್ಟೀರಿಯಾ ಏನು ಶಿಲೀಂಧ್ರ ಅಂತ ಕೇಳ್ತಾರೆ. ಇದು ಬ್ಯಾಕ್ಟೀರಿಯಾ ಇದೆ. ಜೊತೆಗೆ ಇದು ಯಾವ ದೇಶದಲ್ಲಿ ಕಾಣಿಸ್ಕೊಂಡಿದೆ ಅಂತ ಬಿ ಕೇಳ್ಬೋದು. ಇದು ಜಪಾನಲ್ಲಿ ಕಾಣಿಸ್ಕೊಂಡಿದೆ ಅಂತ ಹೇಳ್ಬೋದು. ಜಪಾನಲ್ಲಿ. ಮುಂದೆ ನೋಡೋಣ. ಇಬ್ಬರು ಕನ್ನಡಿಗರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಭಾಳ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕೇಳಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಇತ್ತೀಚೆಗೆ ಚಿಕ್ಕಮಗಳೂರಿನ ತಲೀಕೆರೆಯ ಶ್ರುತಿ BR ಅವರಿಗೆ ಜೀರೋ ಬ್ಯಾಲೆನ್ಸ್ ಕವನ ಸಂಕಲನಕ್ಕಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಯುವ ಪುರಸ್ಕಾರ ದೊರೆತಿದೆ. ಅದೇ ರೀತಿಯಾಗಿ ತುಮಕೂರು ಜಿಲ್ಲೆಯ ತಿಪ್ಪಟೂರು ತಾಲೂಕಿನ ಕೃಷ್ಣಮೂರ್ತಿ ಬಿಳಿಗೇರಿ ಅವರಿಗೆ ಚೂ ಮಂತ್ರಯ್ಯನ ಕಥೆಗಳು ಎಂಬ ಮಕ್ಕಳ ಕಥೆಗಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ ಪುರಸ್ಕಾರ ಸಿಕ್ಕಿದೆ ಅಂತ ಹೇಳ್ಬೋದು. ಯಾರಿಗೆ ಇಂಪಾರ್ಟೆಂಟ್ ಇದು ಯುವ ಪುರಸ್ಕಾರ ದೊರೆತಿರುವುದು ಶ್ರುತಿ BR ಅವರಿಗೆ. ಅದೇ ರೀತಿಯಾಗಿ ಬಾಲ ಸಾಹಿತ್ಯ ಪುರಸ್ಕಾರ ಸಿಕ್ಕಿದ್ದು ಕೃಷ್ಣಮೂರ್ತಿ ಬಿಳಿಗೇರಿಗೆ. ಈ ಕೃಷ್ಣಮೂರ್ತಿ ಬಿಳಿಗೇರಿ ಅವರ ಕೃತಿ ಯಾವುದಪ್ಪ ಅಂತಂದರೆ ಚೂ ಮಂತ್ರಯ್ಯನ ಕಥೆಗಳು. ಅದೇ ರೀತಿಯಾಗಿ ಈ ಶ್ರುತಿ BR ಅವರ ಕೃತಿ ಕವನ ಯಾವುದಪ್ಪ ಅಂತಂದರೆ ಜೀರೋ ಬ್ಯಾಲೆನ್ಸ್. ಇಂಪಾರ್ಟೆಂಟ್ ನೋಡಿಕೊಳ್ಳಿ, ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಯಾರಪ್ಪ ಅಂತಂದರೆ ಮಾಧವ್ ಕೌಶಿಕ್ ಅವರು ಇದ್ದಾರೆ ಅಂತ ಹೇಳ್ಬೋದು. ಇವರಿಂದ ಇತ್ತೀಚೆಗೆ ನೀಡಲಾಗಿದೆ. ಇಬ್ಬರು ಕನ್ನಡಿಗರು ಸೇರಿದಂತೆ ದೇಶದಲ್ಲಿ ಒಟ್ಟು 23 ಲೇಖಕರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಆಯ್ಕೆ ಮಾಡಲಾಗಿದೆ. ಒಟ್ಟು 23 ಜನಕ್ಕೆ ನೀಡಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಇದರೊಂದಿಗೆ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ 2024 ಬಾಲ ಸಾಹಿತ್ಯ ಪುರಸ್ಕಾರದಲ್ಲಿ ಇದು ಕೂಡ ಪ್ರಕಟಿಸಲಾಗಿದೆ. ಅಂದರೆ ಒಟ್ಟು 24 ಮಂದಿಗೆ ಪ್ರಶಸ್ತಿ ದೊರೆಯುತ್ತಿದೆ ಅಂತ ಹೇಳ್ಬೋದು. ಅಂದರೆ 23 ಜನ ಸೇರಿ ಈ ನ್ಯಾಷನಲ್ ಅಕಾಡೆಮಿ ಆಫ್ ಲೆಟರ್ಸ್ ಇದೊಂದು ಸೇರಿ ಒಟ್ಟು ಟೋಟಲ್ 24 ಜನಕ್ಕೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ 2024. ಭಾಳ ಇಂಪಾರ್ಟೆಂಟ್, ಕೇಳ್ತಾರೆ, ಪ್ರಶ್ನೆ ಕೇಳಿದ್ದಾರೆ. ಮುಂದೆ ನೋಡೋಣ.
ಪ್ರಧಾನಿ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಪಿ ಕೆ ಮಿಶ್ರ ನೇಮಕ. ಯಾರು? ಪಿ ಕೆ ಮಿಶ್ರ. ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ನಿವೃತ್ತ IAS ಅಧಿಕಾರಿಯಾಗಿ ಪಿ ಕೆ ಮಿಶ್ರ ಅವರು ಮರುನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಈ ಪಿ ಕೆ ಮಿಶ್ರವು ತಮ್ಮ ಅಧಿಕಾರಾವಧಿಯನ್ನು ಮುಂದುವರಿಸಲಿದ್ದಾರೆ. ಇವರು 2019ರಲ್ಲಿ ಇವರು ಪ್ರಧಾನಿ ಮೋದಿಯವರ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದರು. ಈಗ ಕೂಡ ಅವರನ್ನೇ ಮರುನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾರು? ಪಿ ಕೆ ಮಿಶ್ರ. ಮುಂದೆ ನೋಡೋಣ. ಪ್ರಧಾನಿ ಮೋದಿ ಅವರಿಂದ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರವರ ಇನ್ಸ್ಪಿರೇಷನ್ ಪುಸ್ತಕ ಬಿಡುಗಡೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಭಾರತ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅವರ 75ನೇ ಜನ್ಮದಿನದ ಮುನ್ನ ದಿನವಾದ 2024 ಜೂನ್ 30ರಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅವರ ಜೀವನ ಮತ್ತು ಪ್ರಯಾಣ ಕುರಿತು 3 ಪುಸ್ತಕಗಳನ್ನು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಷ್ಟು? 3 ಪುಸ್ತಕಗಳು. ಯಾರಿಗೆ? ಉಪರಾಷ್ಟ್ರಪತಿ, ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು ಅಂತ ಹೇಳ್ಬೋದು. ಈ ಇನ್ಸ್ಪಿರೇಷನ್ ಪುಸ್ತಕ ಯಾರಿಗೆ ಸಂಬಂಧಿಸಿದೆ ಅಂದರೆ ಇದು ಉಪರಾಷ್ಟ್ರಪತಿಯಾಗಿರುವ ಮಾಜಿ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡು, ವೆಂಕಯ್ಯ ನಾಯ್ಡು. ಪ್ರಧಾನಿ ಬಿಡುಗಡೆ ಮಾಡಿರುವ ಪುಸ್ತಕಗಳು ನೋಡೋದಾದರೆ ವೆಂಕಯ್ಯ ನಾಯ್ಡು ಅಂದರೆ ಸೇವೆಯಲ್ಲಿ ಜೀವನ, ಅವರ ಜೀವನದ ಬಗ್ಗೆ ಬಿಡುಗಡೆ ಮಾಡಿದ್ದಾರೆ ಒಂದು ಪುಸ್ತಕ. ಅದೇ ರೀತಿಯಾಗಿ ಭಾರತವನ್ನು ಸಂಭ್ರಮಿಸುವುದು ಅಥವಾ ಆಚರಿಸುವುದು, ಭಾರತದ 13ನೇ ಉಪರಾಷ್ಟ್ರಪತಿಯಾಗಿ ವೆಂಕಯ್ಯ ನಾಯ್ಡು ಅವರ ಧ್ಯೇಯ ಮತ್ತು ಸಂದೇಶ ಅಂತ ಹೇಳ್ಬೋದು 2ನೇ ಪುಸ್ತಕ. 3ನೇ ಪುಸ್ತಕ ನೋಡೋದಾದರೆ ಮಹಾನೇತ ಶ್ರೀ ವೆಂಕಯ್ಯ ನಾಯ್ಡು ಅವರ ಜೀವನ ಮತ್ತು ಪ್ರಯಾಣ, ಇದು ಅವರ 3ನೇ ಪುಸ್ತಕ ಆಗಿದೆ. ಇತ್ತೀಚೆಗೆ ಈ 3 ಪುಸ್ತಕಗಳನ್ನು ನರೇಂದ್ರ ಮೋದಿ ಅವರು ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದು ಕಾನ್ಫರೆನ್ಸ್ ಮೂಲಕ. ಅದೇ ರೀತಿಯಾಗಿ 75ನೇ ವರ್ಷಕ್ಕೆ ಕಲ್ಲೇರಿಸಿದ ವೆಂಕಯ್ಯ ನಾಯ್ಡು, ಇಂಪಾರ್ಟೆಂಟ್ ಇದೆ ಅಂತ ನೋಡ್ಬೋದು. ಇವರು ಎಷ್ಟನೇ ಉಪರಾಷ್ಟ್ರಪತಿ ಆಗಿದ್ದಾರೆ ಅಂದರೆ 13ನೇ ಉಪರಾಷ್ಟ್ರಪತಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ಇವರು ವೆಂಕಯ್ಯ ನಾಯ್ಡು ಅವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಸ್ಮಾರ್ಟ್ ಸಿಟಿ ಮತ್ತು ಅಮೃತ್ ಯೋಜನೆಗಳನ್ನು ಕೂಡ ಪ್ರಾರಂಭಿಸಿದರು. ಯಾವುದು? ಸ್ಮಾರ್ಟ್ ಸಿಟಿ ಮತ್ತು ಅಮೃತ್ ಯೋಜನೆಗಳನ್ನು ಪ್ರಾರಂಭಿಸಿದ ವೆಂಕಯ್ಯ ನಾಯ್ಡು ಅವರು. ಅದೇ ರೀತಿಯಾಗಿ ಬೃಹತ್ ಸಂಹಿತವನ್ನು ವರಾಹಮಿಹಿರರವರು ಸಂಯೋಜಿಸಿದ್ದಾರೆ. ಈ ವರಾಹಮಿಹಿರ ಏನು ಮಾಡ್ತಾನೆ ಅಂದರೆ ಈ ಬೃಹತ್ ಸಂಹಿತವನ್ನು ಬರಿತಾನೆ ಅಂತ ಹೇಳ್ಬೋದು. ಇದೊಂದು ಖಗೋಳಶಾಸ್ತ್ರ ಗ್ರಂಥವಾಗಿದೆ. ಅಂದರೆ ಬೃಹತ್ ಸಂಹಿತ ಇದು ಖಗೋಳ ಶಾಸ್ತ್ರಕ್ಕೆ ಗ್ರಂಥವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಅಷ್ಟಾಂಗ ಹೃದಯವನ್ನು ವಾಗ್ಭಟರವರು ಬರೀತಾರೆ. ಯಾರು? ವಾಗ್ಭಟ ಬರೆದದ್ದು ಯಾವುದಂದರೆ ಅಷ್ಟಾಂಗ ಹೃದಯ. ಇದೊಂದು ಆಯುರ್ವೇದದ ಗ್ರಂಥವಾಗಿದೆ ಅಂತ ಹೇಳ್ಬೋದು. ಯಾವುದು? ಅಷ್ಟಾಂಗ ಹೃದಯ ಆಯುರ್ವೇದದ ಗ್ರಂಥವಾಗಿದೆ. ಇಂಪಾರ್ಟೆಂಟ್ ಕೇಳಿದ್ದಾರೆ ಅಲ್ಲಿ ಪ್ರಶ್ನೆಗಳು. ಮುಂದೆ ನೋಡೋದಾದರೆ ಟೀಮ್ ಇಂಡಿಯಾದ ಮಾಜಿ ಕನ್ನಡಿಗ ಡೇವಿಡ್ ಜಾನ್ಸನ್ ನಿಧನರಾಗಿದ್ದಾರೆ ಇತ್ತೀಚೆಗೆ. ಯಾರು? ಡೇವಿಡ್ ಜಾನ್ಸನ್. ಟೀಮ್ ಇಂಡಿಯಾದ ಮಾಜಿ ವೇಗಿ ಡೇವಿಡ್ ಜಾನ್ಸನ್ ಅವರು ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಬೆಂಗಳೂರಿನಲ್ಲಿ ನಿಧನರಾಗಿದ್ದಾರೆ. ನಿಧನ ಆಗಿರೋದ್ರ ಬಗ್ಗೆ ಪ್ರಶ್ನೆಯನ್ನು ಕಡ್ಡಾಯವಾಗಿ ಕೇಳ್ತಾರೆ, ನೋಡಿಕೊಳ್ಳೋದ್ರೆ. ಇವರಿಗೆ 52 ವಯಸ್ಸಾಗಿತ್ತು ಅಂತ ಹೇಳ್ಬೋದು. ಡೇವಿಡ್ ಜಾನ್ಸನ್ ಕರ್ನಾಟಕದವರು ಇವರು. ಅದೇ ರೀತಿಯಾಗಿ ಈ ಹಿರಿಯ ರಂಗಕರ್ಮಿ ರತ್ನರವರು ನಿಧನರಾಗಿದ್ದಾರೆ. ಮೈಸೂರಿನಲ್ಲಿರುವ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಮೊದಲ ನಿರ್ದೇಶಕ ಹಾಗೂ ರಂಗಕರ್ಮಿಯಾಗಿರುವ ರತ್ನರವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರಿಗೆ 89 ವಯಸ್ಸಾಗಿತ್ತು. ಎಷ್ಟು? 89 ವಯಸ್ಸಾಗಿತ್ತು. ಇವರು 1966ರಲ್ಲಿ ಆಯುಷ್ ಸ್ಥಾಪನೆಯಾದಾಗ ಮೊದಲ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು 1989ರವರೆಗೆ ಇವರು ಸೇವೆ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಅಂದರೆ 1966ರಲ್ಲಿ ಇವರು ಆಯುಷ್ ಸ್ಥಾಪನೆ ಆದಾಗ ಇದರ ಮೊದಲ ನಿರ್ದೇಶಕರಾಗಿ ನೇಮಕೊಂಡರು. ನಂತರ 1989ರವರೆಗೂ ಸೇವೆ ಸಲ್ಲಿಸಿದ್ದಾರೆ ಇವರು. ಇಲ್ಲಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯಲ್ಲಿ. ಮುಂದೆ ನೋಡೋದಾದರೆ ಜೈನ ಸಾಹಿತ್ಯ ಸಂಶೋಧಕಿ, ಕನ್ನಡ ಹಿರಿಯ ಸಾಹಿತಿಯಾಗಿರುವ ಡಾಕ್ಟರ್ ಕಮಲಾ ಹಂಪನ ನಿಧನರಾಗಿದ್ದಾರೆ. ಇವರು ಕಮಲಾ ಹಂಪನರವರು ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಇವರು ಸಾಹಿತಿಯಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಇವರಿಗೆ 89 ವಯಸ್ಸಾಗಿತ್ತು. ಇವರು ಮೂಡಬಿದಿರೆಯಲ್ಲಿ ನಡೆದ 71ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಇವರು ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ಬೋದು. ಯಾರು? ಕಮಲಾ ಹಂಪನರವರು. ಇವರು ಜೈನ ಸಾಹಿತ್ಯದ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ ಕಮಲಾ ಹಂಪನರವರು. ಬೇರು ಬೆಂಕಿ ಬೀಳಲು ಬೃಹತ್ ಗ್ರಂಥವು ಕಮಲಾ ಹಂಪನರವರ ಜೀವನಯಾನದ ಹೃದಯ ಸ್ಪರ್ಶಿ
ಸಂಕಲಿತವಾಗಿದೆ ಅಂತ ಹೇಳ್ಬೋದು. ಸಾರಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಸರೋದ್ ವಾದಕ್ ರಾಜು ತಾರನಾಥ್ ಅವರು ಕೂಡ ನಿಧನರಾದವ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ, ನೋಡಿಕೊಳ್ಳೋದು. ಖ್ಯಾತ ಸರೋದ್ ವಾದಕ ಪಂಡಿತ್ ರಾಜು ತಾರನಾಥ್ರವರು ಇತ್ತೀಚೆಗೆ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ ಅಂತ ಹೇಳ್ಬೋದು. ಇವರಿಗೆ 91 ವಯಸ್ಸಾಗಿತ್ತು. ಇವರು ಅತ್ಯಂತ ಸರಳತೆ ಮತ್ತು ಶ್ರೇಷ್ಠ ಸಂಗೀತಕ್ಕೆ ಹೆಸರಾಗಿದ್ದಾರೆ. ಕನ್ನಡದ ರಾಜೀವ್ ತಾರನಾಥ್ ರವರ ಮತ್ತು ಉಸ್ತಾದ್ ಅಲಿ ಅಕ್ಬರ್ ರವರ ಶಿಷ್ಯರಾಗಿದ್ದಾರೆ ಅಂತ ಹೇಳ್ಬೋದು. ಯಾರು? ಸರೋದ್ ವಾದಕ್. ಯಾರು? ರಾಜೀವ್ ತಾರನಾಥ್ ಅವರು. ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಇವರು ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ಕತಾರವು ಸಂಸ್ಕೃತದ ಪ್ರಮುಖ ವ್ಯಾಕರಣ ಪುಸ್ತಕವಾಗಿದೆ. ಇದು ಶಿವವರ್ಮನ್ ಬರೆದಿದ್ದಾರೆ ಅಂತ ಹೇಳ್ಬೋದು, ಕಾಂತಾರವು. ಅದೇ ರೀತಿಯಾಗಿ ಮಾನಸೋಲ್ಲಾಸ ಎಂಬುದು ಶಿಲ್ಪಕಲೆಗೆ ಸಂಬಂಧಿಸಿದ ಕೃತಿಯಾಗಿದೆ. ಇದರ ಕರ್ತೃ ಸೋಮೇಶ್ವರನ ಮಾನಸೋಲ್ಲಾಸ. ಇದು ಶಿಲ್ಪಕಲೆಗೆ ಸಂಬಂಧಿಸಿದೆ ಅಂತ ಹೇಳ್ಬೋದು. ಮುಂದೆ ನೋಡೋಣ. ಇತ್ತೀಚೆಗೆ ಏನಿದೆ ಅಂದರೆ ಯಲಹಂಕ ವಾಯುನೆಲೆಯಲ್ಲಿ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಬೆಂಗಳೂರು ನಗರದ ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ದೇಶದ ಸೇವೆಯಲ್ಲಿ 60 ವರ್ಷಗಳನ್ನು ಪೂರ್ಣಗೊಳಿಸಿರುವ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಆಕರ್ಷಕ ವೈಮಾನಿಕ ಪ್ರದರ್ಶನಗಳೊಂದಿಗೆ ಸಂಭ್ರಮದ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಲಾಗಿದೆ. ಅದು ಯಲಹಂಕ ವಾಯುನೆಲೆ ವಜ್ರ ಮಹೋತ್ಸವ. ಈ ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ವಿಶೇಷತೆಗಳೇನಪ್ಪ ಅಂತಂದರೆ 2 ವರ್ಷಗಳೊಮ್ಮೆ ನಡೆಯುವ ಪ್ರತಿಷ್ಠಿತ ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನಕ್ಕೆ ಈ ಯಲಹಂಕ ಏರ್ಫೋರ್ಸ್ ಸ್ಟೇಷನ್ ಹೆಸರುವಾಸಿಯಾಗಿದೆ ಅಂತ ಹೇಳ್ಬೋದು. ಸರಕು ಸಾಗಾಣಿಕೆ ವಿಮಾನ ಹೆಲಿಕಾಪ್ಟರ್ಗಳಲ್ಲಿ ಕಾರ್ಯ ಹಾಗೂ ನಿರ್ವಹಿಸುವ ಅಧಿಕಾರ ಮತ್ತು ಸಿಬ್ಬಂದಿಗಳಿಗೆ ಇಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಎಲ್ಲಿ? ಯಲಹಂಕದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಸರಕು ಸಾಗಾಣಿಕೆ ವಿಮಾನಗಳಲ್ಲಿ ಹೆಲಿಕಾಪ್ಟರ್ಗಳಲ್ಲಿ ಕಾರ್ಯನಿರ್ವಹಿಸಿರೋ ಅಧಿಕಾರಿಗಳಿಗೆ ಈ ಯಲಹಂಕದಲ್ಲಿ ತರಬೇತಿಯನ್ನು ನೀಡಲಾಗುತ್ತದೆ. ಈ ಆಚರಣೆ ಜೊತೆಯಲ್ಲಿ ವಿಶೇಷ ಸ್ಮರಣಾರ್ಥ ಕವರ್ ಪೇಜನ್ನು ವಾಯುನೆಲೆಯ ಟ್ರೈನಿಂಗ್ ಕಮಾಂಡ್ನ ಏರ್ ಮಾರ್ಷಲ್ SK ಇಂದೋರಿಯಾ ಬಿಡುಗಡೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ಈ ವಜ್ರ ಮಹೋತ್ಸವದ ಹಿನ್ನೆಲೆಯಲ್ಲಿ. ಅದೇ ರೀತಿಯಾಗಿ ಮುಂದೆ ನೋಡೋಣ. ಈ ಯಲಹಂಕದ ಬಗ್ಗೆ ನೋಡಿದ್ರೆ ಇನ್ನೊಂದು ಸ್ವಲ್ಪ ಈ ಏರ್ಫೋರ್ಸ್ ಸ್ಟೇಷನಲ್ಲಿ ಈ ಫುಲ್ ಮೋಷನ್ ಸಿಮ್ಯುಲೇಟರ್ ಅನ್ನು ಕೂಡ ಲೋಕಾರ್ಪಣೆ ಮಾಡಲಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಜಗತ್ತಿನ ಅತಿ ಎತ್ತರದ ಬ್ರಿಡ್ಜ್ ಎನಿಸಿರುವ ಚಿನಾಬ್ ಸೇತುವೆ ಮೇಲೆ ಸಾರಿದ ರೈಲು. ಇತ್ತೀಚೆಗೆ ಜಮ್ಮು ಕಾಶ್ಮೀರದಲ್ಲಿರುವ ಜಗತ್ತಿನ ಅತಿ ಎತ್ತರದ ಸೇತುವೆ ಮೇಲೆ 8 ಬೋಗಿಗಳ ಮೇನ್ಲೈನ್ ಎಲೆಕ್ಟ್ರಿಕ್ ಮಲ್ಟಿಪಲ್ ಯೂನಿಟ್ ಪ್ರಾಯೋಗಿಕವಾಗಿ ಈ ರೈಲನ್ನು ಸಂಚಾರ ಮಾಡಿಸಲಾಗಿದೆ ಅಂತ ಹೇಳ್ಬೋದು. ಇಲ್ಲಿದೆ ನೋಡ್ರಿ ರೈಲು. ಚಿನಾಬ್ ನದಿಯ ಮೇಲೆ ನಿರ್ಮಿತವಾಗಿರುವ ಈ ಸೇತುವೆ ಮೇಲೆ ನಡೆದ ರೈಲಿನ ಸಂಚಾರವು ಯಶಸ್ವಿಯಾದ ಹಿನ್ನೆಲೆಯಲ್ಲಿ ಈ ರೈಲು ಶೌಚಾಲಯವು ವಿಡಿಯೋವನ್ನು ಸಾಮಾಜಿಕ ಜಾಲತಾಣವಾಗಿ ಹಂಚಿಕೊಂಡಿದೆ. ಇದು ರಾಂಬನ್ ಜಿಲ್ಲೆಯ ಸಂಗಾಲ್ಡನ್ ಮತ್ತು ರಿಯಾಸಿ ನಡುವೆ ನಿರ್ಮಿಸಲಾಗಿದೆ ಅಂತ ಹೇಳ್ಬೋದು. ಯಾವುದು ಇಂಪಾರ್ಟೆಂಟ್ ಇಲ್ಲಿದೆ ನೋಡಿ. ರಾಂಬನ್ ಜಿಲ್ಲೆಯ ಸಂಗಾಲ್ಡನ್ ಮತ್ತು ರಿಷಿಯಾ ನಡುವೆ ಇದನ್ನು ನಿರ್ಮಿಸಲಾಗಿದೆ, ಈ ಚಿನಾಬ್ ಸೇತುವೆಯನ್ನು. ಈ ರೈಲ್ವೆ ಬ್ರಿಡ್ಜ್ ಮೇಲೆ ರೈಲು ಸಂಚಾರ ಶೀಘ್ರವೇ ಆರಂಭವಾಗಲಿವೆ. ಪ್ಯಾರಿಸ್ನ ಐಫೆಲ್ ಟವರ್ಗಿಂತಲೂ ಇದು 35 ಮೀಟರ್ ಎತ್ತರವಿದೆ. ಈ ಸೇತುವೆ ಚಿನಾಬ್ ನದಿಯಿಂದ 359 ಮೀಟರ್ ಎತ್ತರದಲ್ಲಿದೆ ಅಂತ ಹೇಳ್ಬೋದು. ಚಿನಾಬ್ ಸೇತುವೆ ಇದು ಜಗತ್ತಿನ ಅತಿ ಎತ್ತರದ ಬ್ರಿಡ್ಜ್ ಆಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ವಿಶ್ವವಿದ್ಯಾಲಯ ಪ್ರಭಾವಿ ಕುಲಪತಿಗಳಾಗಿ ರಾಜೇಶ್ ಶೇಖರ್ ಅವರನ್ನು ನೇಮಕ ಮಾಡಲಾಗಿದೆ. ಬೆಂಗಳೂರು ನಗರದ ಡಾಕ್ಟರ್ BR ಅಂಬೇಡ್ಕರ್ ಅವರ ಅರ್ಥಶಾಸ್ತ್ರ ವಿಶ್ವವಿದ್ಯಾಲಯ ಕುಲಪತಿಗಳಾಗಿದ್ದ BNR ಭಾನುಮೂರ್ತಿ ಅವರು ಅಧಿಕಾರಾವಧಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಅವರ ಸ್ಥಾನಕ್ಕೆ ಏನು ಮಾಡಲಾಗಿದೆ ಅಂದರೆ ಈ D ರಾಜಶೇಖರ್ ಅವರನ್ನು ರಾಜ್ಯಪಾಲರು ನೇಮಕ ಮಾಡಿದ್ದಾರೆ. ಇಲ್ಲಿ ಬೆಂಗಳೂರು ಡಾಕ್ಟರ್ BR ಅಂಬೇಡ್ಕರ್ ಅರ್ಥಶಾಸ್ತ್ರ ವಿಶ್ವವಿದ್ಯಾಲಯಕ್ಕೆ ಭಾಳ ಇಂಪಾರ್ಟೆಂಟ್. ಅಂದರೆ ಏನಪ್ಪ ಆಯಿತು ಏನಂದರೆ ಈ ವಿಶ್ವವಿದ್ಯಾಲಯದ ಪ್ರಭಾವಿ ಕುಲಪತಿಗಳನ್ನು ನೇಮಕ ಮಾಡೋರು ಯಾರಪ್ಪ ಅಂತಂದರೆ ರಾಜ್ಯಪಾಲರು. ಇಂಪಾರ್ಟೆಂಟ್ ಕೇಳಿದ್ದಾರೆ ಪ್ರಶ್ನೆ. ಅಂದ್ರೆ
ಈ ವಿಶ್ವವಿದ್ಯಾಲಯ ಕುಲಪತಿಗಳನ್ನು ನೇಮಕ ಮಾಡೋರು ಯಾರಪ್ಪ ಅಂತ ಕೇಳ್ತಾರೆ. ರಾಜ್ಯಪಾಲರು ವಿಶ್ವವಿದ್ಯಾಲಯದ ಕುಲಪತಿಗಳನ್ನು ನೇಮಕ ಮಾಡುತ್ತಾರೆ. ಈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬಗ್ಗೆ ನೋಡೋದಾದರೆ ಇದನ್ನು 2017ರಲ್ಲಿ ಬೆಂಗಳೂರಿನಲ್ಲಿ ಆರಂಭ ಮಾಡಲಾಗಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನ ಮಾದರಿಯಲ್ಲಿ ಈ ವಿಶ್ವವಿದ್ಯಾಲಯವನ್ನು ರೂಪಿಸಲಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಜಯದೇವ ಆಡಳಿತ ಅಧಿಕಾರಿ ನೇಮಕ ಇದು ಮಾಡಲಾಗಿದೆ. ಬೆಂಗಳೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆಯ ಮುಖ್ಯ ಆಡಳಿತ ಅಧಿಕಾರಿಯಾಗಿ ಗಂಗಾಧರ್ ಅಂದಾನಪ್ ಅಡಗಟ್ಟಿ ಅವರನ್ನು 1 ವರ್ಷದ ಗುತ್ತಿಗೆ ಆಧಾರದ ಮೇಲೆ ಇವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. 1 ವರ್ಷದ ಗುತ್ತಿಗೆ ಮೇಲೆ ಈ ಗಂಗಾಧರ್ ಅಂದಾನಪ್ಪ ಅಡಗಟ್ಟಿ ಅವರನ್ನು ಇದಾದ ಮೇಲೆ ಆದೇಶ ಹೊರಡಿಸಿದೆ. ಜಯದೇವ ಹೃದ್ರೋಗ ಆಡಳಿತದಲ್ಲಿ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುಖ್ಯ ಆಡಳಿತಾಧಿಕಾರಿಯಾಗಿ ಗಂಗಾಧರ ಅಂದಾನಪ್ಪ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬೋದು. 1960 ಸೆಪ್ಟೆಂಬರ್ 19ರಂದು ಭಾರತದ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂರಾವ್ ಮತ್ತು ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ರವರು ವಿಶ್ವ ಬ್ಯಾಂಕ್ನ ಮಧ್ಯಸ್ಥಿಕೆಯಲ್ಲಿ ಸಿಂಧೂ ನದಿ ನೀರಿನ ಹಂಚಿಕೆ ಒಪ್ಪಂದಕ್ಕೆ ಸಹಿ ಹಾಕಿದರು. ಸಿಂಧೂ ನದಿ ಒಪ್ಪಂದ ಯಾವಾಗ ಆಯ್ತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಅಂದರೆ 1960 ಸೆಪ್ಟೆಂಬರ್ 19ರಲ್ಲಿ ಈ ಸಿಂಧೂ ನದಿ ಒಪ್ಪಂದ ಆಗುತ್ತದೆ. ಸಿಂಧೂ ನದಿ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಇದು ಪ್ರಧಾನಮಂತ್ರಿ ಯಾರಾಗಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಭಾರತದಿಂದ, ಅದೇ ರೀತಿಯಾಗಿ ಪಾಕಿಸ್ತಾನದಿಂದ ಅಯೂಬ್ ಖಾನ್ ರವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಸಿಂಧೂ ನದಿ ಒಪ್ಪಂದವನ್ನು ಮಾಡಿಕೊಳ್ತಾರೆ ಅಂತ ಹೇಳ್ಬೋದು ಇಬ್ಬರು. ಸಿಂಧೂ ನದಿ. ಹಾಗಾದರೆ ಸಿಂಧೂ ನದಿ ಉಪನದಿಗಳು ಎಷ್ಟಿದ್ದಾವೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್.